ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. LK ಕ್ರಿಯೇಟಿವ್ಸ್ಗೆ ಸ್ವಾಗತ. ನಾನು ಬ್ರೈಡಲ್ ಡಿಸೈನು, ಕ್ರಾಸ್ ಡಿಸೈನು, ಇದನ್ನು ಬ್ರೈಡಲ್ ಸೀರೆಗಾದ್ರೂ ಯೂಸ್ ಮಾಡ್ಬೋದು, ಸೆಮಿ ಬ್ರೈಡಲ್ ಸೀರೆಗಾದ್ರೂ ಹಾಕ್ಬೋದು. ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ನಾನಿಲ್ಲಿ ಈ ರೀತಿ ಏಳೆಳೆ ದಾರನ ಸುತ್ತಕೊಂಡು ದಾರನ ಒಂದು ನಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೀರೆ ಸೆರಗನ್ನ ರೈಟ್ ಸೈಡ್ಗೆ ನಮ್ಮ ಸೈಡ್ಗೆ ಆಗೋ ಥರ ಸೀದಾ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಕ್ರೋಶಾ ನಂಬರ್ 10ನ ಯೂಸ್ ಮಾಡ್ತಾ ಇರೋದು. ಮೊದಲಿಗೆ ನೀಡಲ್ನ ಬಟ್ಟೆಗೆ ಹಾಕಿ ಥ್ರೆಡ್ನ ಹೊರಗೆ ತಂದು ಒಂದು ಲಾಕ್ನ ಮಾಡ್ತಾ ಇದ್ದೀನಿ. ಈಗ ಮತ್ತೆ ಅದ್ರ ಪಕ್ಕದಲ್ಲೇ ಲಾಕ್ ಪಕ್ಕದಲ್ಲೇ ಇನ್ನೂ ಒಂದು ಸಲ ನೀಡಲ್ನ ಹಾಕಿ ಥ್ರೆಡ್ನ ಆಚೆ ತಂದು ಇನ್ನೂ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು 2 ಲಾಕ್ನ ಮಾಡಿದ್ದೀನಿ. ಇವಾಗ 4 ಚೈನ್ನ ಹಾಕ್ತಾ ಇದ್ದೀನಿ. 4 ಚೈನ್ ಹಾಕಿದಾದ್ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಟಾಗಿ ಲಾಕ್ನ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ತಾ ಇದ್ದೀನಿ. ಇವಾಗ 2 ಲಾಕ್ ಆಗಿದೆ. ಈಗ ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ತಾ ಇದ್ದೀನಿ. ಇವಾಗ ಒಟ್ಟು 3 ಲಾಕ್ನ ಮಾಡ್ಕೊಂಡಿದ್ದೀನಿ ನಾನು. ಅದು ಸ್ವಲ್ಪ ವಿಡಿಯೋ ಸರಿ ಬಂದಿರಲಿಲ್ಲ, ಅದಕ್ಕೆ ಇಲ್ಲಿಂದ ಕಂಟಿನ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ 3 ಲಾಕ್ನ ಮಾಡಿದ ಆದಮೇಲೆ ನಾನು ದಾರನ ಮೇಲೆ ತಂದು ಒಂದು ಬೀಡನ್ನ ಹಾಕಿ ಒಂದು ಬೀಡ್ ಲಾಕ್ನ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಟಾಗಿ ಲಾಕ್ನ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾವು 2 ಲಾಕ್ನ ಮಾಡಿ 4 ಚೈನ್ನ ಹಾಕಿ 3 ಲಾಕ್ ಮಾಡಿ ಬೀಡನ್ನ ಹಾಕಿದ್ದೀನಿ. ಈಗ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ ಇವಾಗ ನಾನಿಲ್ಲಿ 5 ಚೈನ್ನ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕಿದಾದ್ಮೇಲೆ ಬಟ್ಟೆನ ಉಲ್ಟಾ ತಿರುಗಿಸಿ ಬೀಡ್ ಪಕ್ಕ ಏನು ಫಸ್ಟ್ನೇ ಲಾಕ್ ಮಾಡಿದ್ದೋ ನಾವು ಅಲ್ಲಿಗೆ ಹೋಗಿ ಈ 5 ಚೈನ್ನ ನಾನು ಲಾಕ್ನ ಮಾಡ್ತಾಯಿದ್ದೀನಿ. ನೋಡಿ, ಬೀಡ್ ಪಕ್ಕದಲ್ಲಿ ಇದೆಯಲ್ಲ ಫಸ್ಟ್ ಲಾಕು, ಅಲ್ಲಿಗೆ ನಾನು 5 ಚೈನ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ 2 ಚೈನ್ನ ಹಾಕ್ತಾಯಿದ್ದೀನಿ. 1 2 ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಹೋಗಿ ನಾನು ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. 2ರಲ್ಲೊಂದು 2ರಲ್ಲೊಂದು. ನೋಡಿ, ಈ ರೀತಿ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು ಮತ್ತೆ 5 ಚೈನ್ ಗ್ಯಾಪಲ್ಲಿ ಥ್ರೆಡ್ನ ಆಚೆ ತಂದು 2ರಲ್ಲೊಂದು 2ರಲ್ಲೊಂದು ಹೀಗೆ ನಾವು ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. ಈ ಆರ್ಚ್ ಫುಲ್ಲು ನಾವು ಇದೇ ರೀತಿ ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. ನೋಡಿ, ಇಲ್ಲಿ ನಾನು 11 ಡಬಲ್ ಕ್ರೋಶೆನ ಮಾಡಿ ಇಟ್ಕೊಂಡಿದ್ದೀನಿ. ಇದು
ಕ್ರಾಸ್ ಡಿಸೈನ್ ಆಗಿರೋದ್ರಿಂದ ನಾವು ಡಬಲ್ ಕ್ರೋಶೆ ಮಾಡಿದ್ವಲ್ಲ, ಅದಾದಮೇಲೆ ಅದು ಡಿಸೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ತಾಯಿದ್ದೀನಿ. ಇವಾಗ ಅಲ್ಲಿಂದನೇ ನಾನು 3 ಚೈನ್ನ ಹಾಕ್ತಾಯಿದ್ದೀನಿ. 3 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಬಟ್ಟೆನ ಉಲ್ಟಾ ತಿರುಗಿಸ್ತಾ ಇದ್ದೀನಿ. ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು 3 ಚೈನ್ ಹಾಕಿದ್ವಲ್ಲ ಅದಕ್ಕೆ ನಾನು ಒಂದು ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು ನಾವು ಡಬಲ್ ಕ್ರೋಶೆ ಕಂಬಗಳು ಹಾಕಿದ್ವಲ್ಲ ಅದ್ರ ಮೇಲೆ ಸಣ್ಣ ಸಣ್ಣ ಹೋಲ್ಗಳ ಥರ ಕಾಣಿಸುತ್ತೆ, ಅಲ್ಲಿಗೆ ಹೋಗಿ ನಾನು ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆನ ಮಾಡಿ ಒಂದು ಚೈನ್ನ ಹಾಕ್ತಾಯಿದ್ದೀನಿ. ನೋಡಿ, ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆನ ಮಾಡಿ ಮತ್ತೆ ಒಂದು ಚೈನ್ನ ಹಾಕೋತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು ಅದ್ರ ಪಕ್ಕದಲ್ಲಿರೋ ಕಂಬದ ಹೋಲ್ಗೆ ಹೋಗಿ ನಾನು ಮತ್ತೆ ಎರಡರಲ್ಲೊಂದು ಥರ ಡಬಲ್ ಕ್ರೋಶೆನ ಮಾಡಿ ಒಂದು ಚೈನ್ನ ಹಾಕೋತಾ ಇದ್ದೀನಿ. ಇದು ಫುಲ್ ಆರ್ಚುಗೆ ನಾವು ಇದೇ ರೀತಿ ಒಂದು ಡಬಲ್ ಕ್ರೋಶೆ ಒಂದು ಚೈನು, ಒಂದು ಡಬಲ್ ಕ್ರೋಶೆ ಒಂದು ಚೈನು, ಇದೇ ರೀತಿ ಫುಲ್ 11 ಕಂಬಗಳಿಗೂ ನಾವು 11 ಡಬಲ್ ಕ್ರೋಶೆ ಕಂಬಗಳನ್ನ ಇದೇ ರೀತಿ ಹಾಕ್ಕೊಂಡು ಹೋಗಬೇಕು. ಒಂದು ಡಬಲ್ ಕ್ರೋಶೆ ಕಂಬ ಮತ್ತು ಒಂದು ಚೈನು, ಒಂದು ಡಬಲ್ ಕ್ರೋಶೆ ಕಂಬ ಒಂದು ಚೈನು, ಇದೇ ರೀತಿ ಫುಲ್ ಆರ್ಚ್ನ ನಾನು ಹಾಕ್ತಾಯಿದ್ದೀನಿ. 11 ಕಂಬಗಳಿಗೆ 11 ಡಬಲ್ ಕ್ರೋಶೆ ಕಂಬಗಳು ಬರುತ್ತೆ. ನೋಡಿ, ಕೊನೆಯಲ್ಲಿ ಈ ರೀತಿ ಹಾಕಿ ನಾನು ಬಟ್ಟೆನ ಸೀದಾ ಸೈಡ್ಗೆ ತಿರುಗಿಸ್ಕೊತಾ ಇದ್ದೀನಿ. ನೋಡಿ, ಈಗ ಬಟ್ಟೆ ನಮ್ಮ ಸೈಡು ಸೀದಾ ಸೈಡಲ್ಲಿದೆ. ಇವಾಗ ದಾರನ ಮೇಲೆ ಮಾಡಿ ನಾನು ಈ ರೀತಿ ಸ್ಮಾಲ್ ಗೋಲ್ಡ್ ಬೀಡ್ಸ್ನ ಥ್ರೆಡ್ಗೆ ಪಾಸ್ ಮಾಡ್ತಾಯಿದ್ದೀನಿ. ಥ್ರೆಡ್ಗೆ ಪಾಸ್ ಮಾಡಿ ನಾವು ಒಂದೊಂದು ಚೈನ್ ಹಾಕಿದ್ವಲ್ಲ, ಡಬಲ್ ಕ್ರೋಶೆ ಕಂಬದ ಪಕ್ಕ ಒಂದೊಂದು ಚೈನ್ ಹಾಕ್ಕೊಂಡು ಬಂದ್ವಲ್ಲ, ಆ ಚೈನ್ಗೆ ಹೋಗಿ ನಾನು ಬೀಡನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಆ ಚೈನ್ ಒಳಗಡೆ ಹೋಗಿ ನಾನು ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆ ಕಂಬದ ಪಕ್ಕದಲ್ಲಿರೋ ಚೈನ್ಗೆ ಹೋಗಿ ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಮತ್ತೆ ಇನ್ನೂ ಒಂದು ಬೀಡನ್ನ ಹಾಕಿ ಅದ್ರ ಕಂಬದ ಪಕ್ಕದಲ್ಲಿರೋ ಚೈನ್ಗೆ ಹೋಗಿ ಲಾಕ್ನ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೂ ಒಂದು ಬೀಡನ್ನ ಹಾಕಿ ಕಂಬದ ಪಕ್ಕದಲ್ಲಿರೋ ಚೈನ್ಗೆ ಹೋಗಿ ನಾನು ಲಾಕ್ನ ಮಾಡ್ತಾಯಿದ್ದೀನಿ. ಇದೇ ರೀತಿ ನಾವು ಫುಲ್ ಆರ್ಚು ಕೂಡ ಇದೇ ರೀತಿ ಬೀಡನ್ನ ಹಾಕಿ ಫಿನಿಶ್ ಮಾಡಬೇಕು. ನೋಡಿ, ಡಬಲ್ ಕ್ರೋಶೆದು ಕಂಬ ಏನಿದೆ ಅದ್ರ ಪಕ್ಕದಲ್ಲಿರೋ ಒಂದೊಂದು ಚೈನ್ಗಳಿಗೆ ಹೋಗಿ ನಾನು ಇಲ್ಲಿ ಬೀಡ್ಸ್ನ ಹಾಕ್ತಾಯಿದ್ದೀನಿ. 11 ಬೀಡ್ಸ್ ಬರುತ್ತೆ, ಒಟ್ಟು 11 ಕಂಬಗಳಿಗೆ 11 ಬೀಡ್ಸ್ ಬರುತ್ತೆ. ನೋಡಿ, ಕೊನೆಯಲ್ಲಿ ನಾವು 3 ಚೈನ್ ಹಾಕಿದ್ವಲ್ಲ, ಆ ಚೈನ್ ಗ್ಯಾಪಲ್ಲಿ ನಾನು ಇನ್ನೂ ಒಂದು ಲಾಸ್ಟ್ ಲಾಕ್ನ ಮಾಡ್ತಾಯಿದ್ದೀನಿ. ಈಗ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ, ಮೊದಲು ಲಾಕ್ ಏನು ಮಾಡಿದ್ದು ಅದ್ರ ಪಕ್ಕದಲ್ಲೇ ಸ್ವಲ್ಪ ಗ್ಯಾಪ್ ಬಿಟ್ಟು ಬರುತ್ತೆ, ಅಲ್ಲಿಗೆ ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ಆರ್ಚ್ ಆದಮೇಲೆ ಒಟ್ಟು ನಾವು 3 ಲಾಕ್ನ ಮಾಡಬೇಕು. ಆರ್ಚ್ ಸ್ಟಾರ್ಟಿಂಗಲ್ಲೂ ನಾನು 3 ಲಾಕ್ನ ಮಾಡಿದ್ದೆ. ಇವಾಗ ಆರ್ಚ್ ಎಂಡಲ್ಲೂ ನಾನು 3 ಲಾಕ್ನ ಮಾಡ್ಕೋತಾ ಇದ್ದೀನಿ. ನೋಡಿ, 3 ಲಾಕ್ ಆದಮೇಲೆ
ಥ್ರೆಡ್ನ ಆಚೆ ತಂದು ಒಂದು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಮತ್ತೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ತಾಯಿದ್ದೀನಿ. ಇವಾಗ ನಾನು ಇಲ್ಲಿಂದನೇ 5 ಚೈನ್ನ ಹಾಕ್ತೀನಿ. 5 ಚೈನ್ ಹಾಕಿದಾದಮೇಲೆ ಮತ್ತೆ ಬಟ್ಟೆನ ಉಲ್ಟಾ ತಿರುಗಿಸಿ ಬೀಡ್ ಪಕ್ಕ ಫಸ್ಟ್ ಲಾಕ್ ಏನಿದೆ ಅಲ್ಲಿಗೆ ಹೋಗಿ ನಾನು ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ಆ 5 ಚೈನ್ನ ಬೀಡ್ ಪಕ್ಕದಲ್ಲಿರೋ ಲಾಕ್ಗೆ ಹೋಗಿ ನಾನು ಲಾಕ್ನ ಮಾಡ್ತಾಯಿದ್ದೀನಿ. ಈಗ ಬಟ್ಟೆನ ಸೀದಾ ತಿರುಗಿಸ್ಕೊಂಡು 2 ಚೈನ್ನ ಹಾಕೋತಾ ಇದ್ದೀನಿ. 1 2 ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ನಾನು ಹೋಗಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ನೋಡಿ, ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಚೈನ್ ಗ್ಯಾಪಲ್ಲಿ ಹೋಗಿ ಆಚೆ ತಂದು ಥ್ರೆಡ್ನ ಈಗ ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಇದೇ ಥರ ಆರ್ಚ್ ಫುಲ್ಲು ನಾವು ಡಬಲ್ ಕ್ರೋಶೆನ ಮಾಡ್ತಾ ಹೋಗಬೇಕು. ಮೊದಲನೇ ಆರ್ಚಲ್ಲಿ ಹೇಗೆ 11 ಕಂಬಗಳನ್ನ ಹಾಕ್ಕೊಂಡ್ವಿ, ಡಬಲ್ ಕ್ರೋಶೆ ಕಂಬಗಳನ್ನ, ಹಾಗೆ ಕೂಡ ಇದೇ ಆರ್ಚ್ಗೂ ಕೂಡ ನಾವು 11 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಬೇಕು. ಈಗ ಆ ಕಂಬಗಳನ್ನ ಹಾಕಿದಾದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಾನು ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ನೋಡಿ, ಇದು ಪಕ್ಕದ್ದು ಸ್ಟಾರ್ಟಿಂಗ್ ನಾವು ಬಿಗ್ ಆರ್ಚ್ನ ಮಾಡಿದ್ವಿ. ಈಗ ನಾನಿಲ್ಲಿ ಸ್ಮಾಲ್ ಆರ್ಚ್ನ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದಾದಮೇಲೆ ಈಗ ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ನ ಮಾಡಿದ್ದೀನಿ. ಈಗ ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಒಟ್ಟು 3 ಲಾಕ್ನ ಮಾಡ್ಕೋತಾ ಇದ್ದೀನಿ. ನಾವು ದೊಡ್ಡದು ಆರ್ಚ್ ಮಾಡಿದ್ವಲ್ಲ ಅಲ್ಗೂ 3 ಲಾಕ್ನ ಮಾಡಿದ್ದೆ. ಈಗ ಸ್ಮಾಲ್ ಆರ್ಚ್ ಮಾಡಿದ್ನಲ್ಲ ಅಲ್ಗೂ 3 ಲಾಕ್ನ ಮಾಡಿ ದಾರನ ಮೇಲೆ ತಂದು ಒಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಮತ್ತೆ ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಆದಮೇಲೆ ಇವಾಗ ನಾನು ಅಲ್ಲಿಂದನೇ 5 ಚೈನ್ನ ಹಾಕ್ತಾಯಿದ್ದೀನಿ. ನೋಡಿ, 5 ಚೈನ್ ಹಾಕಿದ ಮೇಲೆ ಬಟ್ಟೆನ ಉಲ್ಟಾ ತಿರುಗಿಸಿ ಬೀಡ್ ಪಕ್ಕ ಏನು ಲಾಕ್ ಇದೆ ಅಲ್ಲಿಗೆ ಹೋಗಿ ನಾನು ಲಾಕ್ನ ಮಾಡ್ತಾಯಿದ್ದೀನಿ. ನೀವು ಹಾಗೆ ಕೂಡ ಲಾಕ್ನ ಮಾಡ್ಬೋದು. ನಾನು ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ಬಟ್ಟೆ ಉಲ್ಟಾ ತಿರುಗಿಸಿ ತೋರಿಸ್ತಾ ಇದ್ದೀನಿ. ಸೀದಾ ಸೈಡ್ ಇಟ್ಕೊಂಡೆ ಕೂಡ ಲಾಕ್ನ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ 2 ಚೈನ್ನ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಹೋಗಿ ನಾನು 2 ಇದೇ ರೀತಿ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ನೋಡಿ, ನೀಡಲ್ ಮೇಲೆ ಥ್ರೆಡ್ನ ತಗೊಂಡು 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿಂದ ಥ್ರೆಡ್ನ ತಂದು 2 ಇದೇ ರೀತಿ ಡಬಲ್ ಕ್ರೋಶೆನ ಫುಲ್ ಆರ್ಚು ಮಾಡಬೇಕು. ನಾನು ಎಲ್ಲ ಆರ್ಚಲ್ಲೂ ಕೂಡ 11 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಈಗ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಟಾಗಿ ಲಾಕ್ನ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಫುಲ್ ಆರ್ಚ್ ಆದಮೇಲೆ ನಾನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡಿದ್ದೀನಿ. ಈಗ ಅಲ್ಲಿಂದನೇ ನಾನು 3 ಚೈನ್ನ ಹಾಕಿ ಆ 3 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ನಾನು ಬಟ್ಟೆನ ಉಲ್ಟಾ ತಿರುಗಿಸ್ಕೊತಾ ಇದ್ದೀನಿ. ಉಲ್ಟಾ ತಿರುಗಿಸ್ಕೊಂಡು 3 ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ನಾನು ಒಂದು ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆ ಅಥವಾ ಲಾಕು ಎರಡೂ ಆಗುತ್ತೆ. ಈಗ ಅಲ್ಲಿಂದನೇ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು ಡಬಲ್ ಕ್ರೋಶೆ ಕಂಬದ
ಮೇಲೆ ಹೋಲ್ ಕಾಣಿಸುತ್ತಲ್ಲ, ಆ ಹೋಲ್ಗೆ ಹೋಗಿ ನಾನು ಒಂದು ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆ ಕಂಬದ ಮೇಲೇ ಒಂದು ಡಬಲ್ ಕ್ರೋಶೆನ ಮಾಡಿಕೊಂಡು ಒಂದು ಚೈನ್ನ ಹಾಕ್ಕೊಂಡೆ. ಈಗ ಮತ್ತೆ ಅದ್ರ ಪಕ್ಕದಲ್ಲಿರೋ ಡಬಲ್ ಕ್ರೋಶೆ ಕಂಬದ ಹೋಲ್ಗೆ ಹೋಗಿ ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಒಂದು ಚೈನ್ನ ಹಾಕಿದ್ದೀನಿ. ಮತ್ತು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಡಬಲ್ ಕ್ರೋಶೆ ಕಂಬದ ಹೋಲ್ಗೆ ಹೋಗಿ ನಾನು ಒಂದು ಡಬಲ್ ಕ್ರೋಶೆ ಕಂಬನ ಮಾಡಿ ಒಂದು ಚೈನ್ನ ಹಾಕ್ತಾಯಿದ್ದೀನಿ. ನಾವು ಫಸ್ಟ್ ಆರ್ಚಲ್ಲಿ ಮಾಡಿದ್ವಲ್ಲ, ಅದೇ ರೀತಿ ಈ ಆರ್ಚ್ ಕೂಡ ನಾವು ಒಂದು ಡಬಲ್ ಕ್ರೋಶೆ ಕಂಬ, ಒಂದು ಚೈನು, ಒಂದು ಡಬಲ್ ಕ್ರೋಶೆ ಕಂಬ, ಒಂದು ಚೈನು, ಇದೇ ರೀತಿ ಫುಲ್ ಆರ್ಚು ನಾವು ಹಾಕಬೇಕು. 11 ಡಬಲ್ ಕ್ರೋಶೆ ಕಂಬದ ಮೇಲೆ 11 ಡಬಲ್ ಕ್ರೋಶೆ ಕಂಬ, ಒಂದು ಚೈನು ಬರುತ್ತೆ ನೋಡಿ. ಆಗಿದೆ. ಈಗ ನಾನು ಬಟ್ಟೆನ ನಮ್ಮ ಸೈಡ್ ತಿರುಗಿಸ್ಕೊಂಡಿದ್ದೀನಿ, ಅಂದರೆ ಸೀದಾ ಸೈಡ್ ತಿರುಗಿಸ್ಕೊಂಡು ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ನೋಡಿ. ಡಬಲ್ ಕ್ರೋಶೆ ಕಂಬ ಮಾಡಿದ್ವಲ್ಲ, ಅದ್ರ ಪಕ್ಕದಲ್ಲಿ ಒಂದೊಂದು ಚೈನ್ ಹಾಕ್ಕೊಂಡು ಬಂದ್ವಲ್ಲ, ಆ ಚೈನ್ಗೆ ಹೋಗಿ ನಾನು ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ. ಈಗ ಮತ್ತೆ ಥ್ರೆಡ್ ಒಳಗಡೆ ಇನ್ನೂ ಒಂದು ಬೀಡನ್ನ ಹಾಕಿ ಡಬಲ್ ಕ್ರೋಶೆ ಕಂಬದ ಪಕ್ಕದಲ್ಲಿರೋ ಚೈನ್ಗೆ ಹೋಗಿ ನಾನು ಲಾಕ್ನ ಮಾಡ್ತಾಯಿದ್ದೀನಿ. ನೋಡಿ, ಇನ್ನೂ ಒಂದು ಬೀಡನ್ನ ಅದ್ರ ಡಬಲ್ ಕ್ರೋಶೆ ಕಂಬದ ಪಕ್ಕದ ಚೈನಲ್ಲಿ ನಾನು ಲಾಕ್ನ ಮಾಡ್ತಾಯಿದ್ದೀನಿ. ಇದೇ ರೀತಿ 11 ಡಬಲ್ ಕ್ರೋಶೆ ಕಂಬಗಳಿಗೆ 11 ಬೀಡ್ಗಳು ಬರುತ್ತೆ. ಇದೇ ರೀತಿ ಫುಲ್ ಆರ್ಚು ನಾವು ಒಂದೊಂದು ಬೀಡನ್ನ ಹಾಕಿ ಲಾಕ್ ಮಾಡ್ಕೊಂಡು ಹೋಗಬೇಕು. ನೋಡಿ, ಇಲ್ಲಿ ನಾನು ಕೊನೆ ಬೀಡನ್ನ ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ 3 ಚೈನ್ ಹಾಕಿದ್ವಲ್ಲ, ಆ ಲಾಕ್ ಮೇಲೆ ಹೋಗಿ ನಾನು ಲಾಕ್ ಮೇಲೆ ಮಾಡ್ತಿಲ್ಲ, ಲಾಕ್ ಪಕ್ಕದಲ್ಲಿರೋ ಗ್ಯಾಪ್ಗೆ ಹೋಗಿ ನಾನು ಲಾಕ್ನ ಮಾಡ್ತಾಯಿದ್ದೀನಿ. ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಡಿಸೈನು ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ನೀಟ್ ಫಿನಿಶಿಂಗಲ್ಲಿ ತುಂಬ ಗ್ರ್ಯಾಂಡ್ ಲುಕ್ಕಲ್ಲಿ ಕಾಣಿಸುತ್ತೆ ಡಿಸೈನು. ಈಗ ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ ನಾನು. ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ಒಟ್ಟು 3 ಲಾಕ್ನ ಮಾಡಿದ್ದೀನಿ. ಇವಾಗ ನಾನು 4 ಚೈನ್ನ ಹಾಕೋತಾ ಇದ್ದೀನಿ. ನಾಲ್ಕು ಚೈನ್ ಹಾಕಿದ್ದಾದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಟಾಗಿ ಲಾಕ್ನ ಮಾಡ್ತಾಯಿದ್ದೀನಿ. ನೋಡಿ, ಈ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಟಬೇಕು. ಸ್ಟಾರ್ಟಿಂಗ್ 4 ಚೈನ್ ಹಾಕಿದ್ನಲ್ಲ, ಅದಕ್ಕೂ ಕುಚ್ಚು ಬರುತ್ತೆ. ಮತ್ತು ಒಂದು ಬಿಗ್ ಆರ್ಚ್, ಮಧ್ಯ ಸ್ಮಾಲ್ ಆರ್ಚ್, ಮತ್ತು ಬಿಗ್ ಆರ್ಚ್ ಬಂದು ಮತ್ತೆ ಇನ್ನೂ ಒಂದು ಕುಚ್ಚು ಬರುತ್ತೆ. ಈಗ ನಾನಿಲ್ಲಿ 3 ಲಾಕ್ನ ಮಾಡ್ಕೋತಾ ಇದ್ದೀನಿ. 3 ಸಲ ಲಾಕ್ ಮಾಡಿ ಆದಮೇಲೆ ಮತ್ತೆ ಥ್ರೆಡ್ನ ಆಚೆ ತಂದು ಇವಾಗ ಇನ್ನೂ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಈ ರೀತಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ಇವಾಗ ನಾನು 5 ಚೈನ್ನ ಹಾಕ್ತಾಯಿದ್ದೀನಿ. 5 ಚೈನ್ ಹಾಕಿದ ಮೇಲೆ ಬಟ್ಟೆನ ಮತ್ತೆ ಉಲ್ಟಾ ಮಾಡಿ
ಬೀಡ್ ಪಕ್ಕದಲ್ಲಿರೋ ಲಾಕಿಗೆ ಹೋಗಿ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಬಟ್ಟೆನ ನಮ್ಮ ಸೈಡ್ ಮಾಡಿ ನಾವು 2 ಚೈನ್ನ ಹಾಕಿ ಇದೇ ರೀತಿ ಫುಲ್ಲು ಫಿನಿಶ್ ಮಾಡ್ತಾ ಹೋಗಬೇಕು. 2 ಚೈನ್ನ ಮಾಡಿ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿ ಡಿಸೈನ್ನ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ನೋಡಿ, ನನಗೆ ಕೊನೆಯಲ್ಲಿ ಈ ರೀತಿ ಸ್ಮಾಲ್ ಆರ್ಚ್ ಬಂದಿದೆ. ನಿಮಗೆ ಸೀರೆ ಯಾವ ರೀತಿ ನೀವು ಮಾಡ್ತೀರಾ ಅದ್ರ ಮೇಲೆ ಬರುತ್ತೆ. ಲಾಸ್ಟಲ್ಲಿ ನಾನು ಥ್ರೆಡ್ನ ಕಟ್ ಮಾಡಿ ಅಲ್ಲಿಗೆ ಫಿನಿಶ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಕುಚ್ಚನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಡಿಸೈನು ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿ ಲುಕ್ಕಲ್ಲಿ ಕಾಣಿಸುತ್ತೆ. ಡೈರೆಕ್ಟಾಗಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಡಿಸೈನ್ಗೆ ನಾವು 600ರಿಂದ 700 ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ಮಾಡಿ ಹಾಕ್ಬೋದು. ಥ್ಯಾಂಕ್ ಯು.